ನಾ ಎಂಥ ಕೆಲಸ ಮಾಡಿ ಕುತ್ಕೊಂಡೆ, ನಾನು ತಪ್ಪು ಕೆಲಸ ಮಾಡಿದೆ. ನಾನು ನಾಳೆ ನನ್ನ ಮಕ್ಕಳು ಜೀವನಕ್ಕೆ ಬರ್ತೈತೆ ಅಂತ ನಾ ಇಲ್ಲಿ ಮಠ ತಡೆ ಹಿಡ್ದಿದ್ದೆ. ಇನ್ನೊಂದು ದಿವಸ ನಾನು ಅದನ್ನು ಇಟ್ಕೊರ್ಲಿಲ್ಲ. ನನ್ನ ಜನ್ಮಕ್ಕೆ ನಾನು ಬೇಸರ ಮಾಡಿ ಕೊಟ್ಟುಬಿಟ್ಟೆ ನಾನು. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಾ ಅಂತ ಅಂದ್ಕೊಂಡೇನ್ರಿ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ. ಹಾಗೆ ನಾನು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ. ಇವತ್ತು ನೋಡ್ರಿ, ನಾನು ಜಾಸ್ತಿ ಏನು ಬ್ಲಾಗ್ ಮಾಡಿಲ್ಲರಿ. ಯಾಕಂದ್ರೆ ನನಗೆ 2-3 ದಿನದಿಂದ ಸ್ವಲ್ಪ ಬೇಜಾರಾಗಿಬಿಟ್ಟಿದ್ರಿ ವಿಡಿಯೋ ಮಾಡೋಕ್ಕೆ. ಮನೆಯಾಗಿಂದ ಒಂದು ಸ್ವಲ್ಪ ದುಃಖದ ಪರಿಸ್ಥಿತಿ ಇರೋದ್ರಿಂದ ನನಗೇನು ವಿಡಿಯೋ ಮಾಡೋಕ್ಕನ ಆಗಲಿಲ್ಲ ರೀ. ಸೊ ಅದ್ರ ಸಂಬಂಧ ಫ್ರೆಂಡ್ಸ ಇವತ್ತು ನಮ್ಮ ಅಮ್ಮನ ಮಾತಾಡ್ಬೇಕಂತ ನನ್ನ ಅನಿಸಿಕೆ ಹೇಳಾಕತ್ತೀನಿ ರೀ ಫ್ರೆಂಡ್ಸ. ಬಟ್ ನಮ್ಮ ಅಮ್ಮಗೆ ಆಗಿದ್ದು ಯಾವ ರೀತಿ ನೋವಾಗಿದೆ, ಯಾವ ರೀತಿ ಎಲ್ಲ ನಾವು ಮನೆ ಯಾಕೆ ಕೊಟ್ವಿ ಅನ್ನೋದು ಹೇಳ್ತೀವಿ ರೀ ಫ್ರೆಂಡ್ಸ. ಎಲ್ಲ ಅದು ನಮ್ಮ ಅಮ್ಮನ ಬಾಯಿಲೇ ಕೇಳ್ಕೊಂಡ್ಬಿಡ್ರಿ. ಸೊ ಎಲ್ಲರೂ ನಮ್ಮ ಮನ್ಯಾಗಂತೂ ಭಾಳ ನೋವಾಗಿತ್ತು ರೀ ನಮ್ಗೆ. ಅದು ಹೇಳ್ಕೊಳ್ಳಾರ್ದಷ್ಟು ನೋವಾಗ್ಬಿಟ್ಟೈತೆ ರೀ ಫ್ರೆಂಡ್ಸ. ಅದ್ರ ಸಂಬಂಧ ನನಗೆ ಇದ್ರ ಬಗ್ಗೆ ನನಗೆ ಸರಿಯಾಗಿ ವಿಡಿಯೋನೂ ಮಾಡೋಕ್ಕಾಗತ್ತಿಲ್ಲ ರೀ. ಅದು ಐತೆ ರೀ ವಿಡಿಯೋಸು, ಅದನ್ನು ಹಾಕ್ತೀನಿ ರೀ. ನನಗೆ ಹಾಕಕ್ಕೆ ಅದು ಒಂಥರನ ಅಷ್ಟು ದುಃಖ ಆಗತ್ತೈತೆ ರೀ ಫ್ರೆಂಡ್ಸ್. ಅದು ವಿಡಿಯೋ ಹಾಕ್ಬೇಕಂದ್ರೆ ನನಗೆ ಅದ್ರ ಸಂಬಂಧ ನಾನು ಮುಂದಿನ ದಿನ ಏನು ಬರಾಕತ್ತೈತಿ ಅದನ್ನು ವೀಡಿಯೋನ ಮಾಡ್ಕೊತ ಹೋಗ್ತಾಯಿದ್ದೀನಿ ರೀ. ಸೊ ಇವತ್ತು ಏನು ನಾನು ಮನೆಯಾಗಿಂದು ಬ್ಲಾಗ್ ತೋರಿಸ್ತಾ ಇಲ್ಲ ರೀ ಫ್ರೆಂಡ್ಸ. ಯಾಕಂದ್ರೆ ನಾವು ಸರಿಯಾಗಿ ಊಟನೂ ಮಾಡಾಕತ್ತಿಲ್ಲ ರೀ, ಏನಿಲ್ಲ ರೀ ಫ್ರೆಂಡ್ಸ. ಅಷ್ಟು ನಮ್ಗೆ ಮನ್ಸಿಗೆ ಭಾಳ ಬೇಜಾರಾಗ್ಬಿಟ್ಟೈತೆ ರೀ. ಈಗ ನಮ್ಮಮ್ಮ ಹೇಳ್ತಾರೆ ರೀ, ಯಾಕೆ ಕೊಟ್ಟಿವಿ ನಾವು ಮನೇನ, ಯಾಕಿಲ್ಲ, ನಮ್ಗೆ ಎಷ್ಟು ಇನ್ನೂ ಆಗೈತಿ ಅದು ಕೊಟ್ಟಿದ ಮೇಲೆ ಅನ್ನೋದು ಅಮ್ಮನೇ ಹೇಳ್ತಾರೆ. ಕೇಳೋಣ ಬರ್ರಿ ಫ್ರೆಂಡ್ಸ. ಅಮ್ಮ, ನಾವು ಮನೆ ಮಾರ ಕೊಟ್ಟಿದ್ರ ಬಗ್ಗೆ ಹೇಳಮ್ಮ ಒಂದು ಸ್ವಲ್ಪ. ಯಾಕೆ ಕೊಟ್ಟು ನಾವು, ಯಾಕಿಲ್ಲ, ಯಾಕೆ ಕೊಟ್ಟಿ ಅಂತಂದ್ರೂ ಇದು ನಾವು ಕೊಡಬಾರ್ದಿತ್ತು. ನಾವು ನಮ್ಮ ಜೀವನಕ್ಕೆ ನಾವು ನಮ್ಮ ತೆಲುಗುಂಬಿಗೆ ಇರಬೇಕು ಅಂತ ನಾನು ಕೈ ಹಾಕಿದ್ದಿಲ್ಲ. ನಿಮ್ಮ ಲಗ್ನಕ್ಕೆ ಆದರೂ ನಾನು 1-2 ಕರೆ ಮಣ್ಣೆ ಹಾಕಿ ಮದುವೆ ಮಾಡಿಕೊಟ್ರು. ನಾನು ಸಾಲ ಮಾಡಿ ಮದುವೆ ಮಾಡಿಕೊಟ್ಟಿದ್ದೆ. ಅದ್ರಿಗಿಂತ ದೊಡ್ಡ ಆಸ್ತಿಗೆ ಕೈ ಹಾಕಿದ್ದಿಲ್ಲ. ಇರಲಿ, ನಾಳೆ ನನಗೆ ಗಂಡ್ಮಕ್ಳಿಲ್ಲ. ಗಂಡ್ಮಕ್ಳು ನಾನು 2 ಆಸ್ತಿ ಇದ್ರೆ ನಾನು ನಾಳೆ ನೋಡ್ತಾರೆ ನಮ್ಮನ್ನ ಗಂಡ ಅಂತಿಗೆ. ಕಳಿಬಾರ್ದು, ಮಂದಿಗತೆ ನಾವು ಮಾಡಬಾರ್ದು, ಹಾಳು ಮಾಡ್ಕೋಬಾರ್ದು. ದುಡಿದು ನಾವು ಸಾಲ ಹರ್ಕೋಬೇಕು, ದುಡಿದು ನಾವು ತಿನ್ಬೇಕು ಅಂತಂದು ಇಲ್ಲಿ ಮಟನೂ ನಾನು ಭಾಳ ಇಟ್ಕೊಂಡು ಇಲ್ಲಿ ಮಟನೂ ಬಂದೆ. ಸಾಲದಾಗನ ಬಂದೆ. ನಾನು ಸಾಲ ಮಾಡಿದೆ. ಆದರೂ ನನಗೆ ಏನು ನೋವು ಅನ್ನೋಂಥದ್ದು ಅನ್ನಿಸ್ಲಿಲ್ಲ. ಮಾಡಿದ್ವಿ ನಾವು. ಕೆರ್ಲಿ ಹೊಡೀಲಿ, ಮಂದಿ ಹೊಡೀಲಿ, ಬಡೀಲಿ, ಬೈಲಿ, ಅದು ಸಾಲ ಮಾಡೋದು. ನಿಮ್ಮನೆ ಹಂಗೂ ನಾನು ಇಲ್ಲಿ ಮಟನೂ ದಾರಿ ತಂದೆ. ಗಂಡ ದುಡಿಲಾರಂತವ ಇದ್ರೂ ಇಲ್ಲಿ ಮಟ ನಿಗಿಸಿ ಬಂದೆ. ಈಗ ಮಿಕ್ಕಿ ಬಂದ್ಬಿಡ್ತು ನನಗೆ, ನನ್ನ ಜನ್ಮಕ್ಕೆ ಬಂದ್ಬಿಡ್ತು. ಆರಾಮಿಲ್ಲ. ಯಾರು ತೋರಿಸ್ತಾರ ನನಗೆ? ತೋರ್ಸೋರು ಯಾರು? ಗಂಡನೂ ಮನೆ ಹಿಡಿದು ಕೂತ್ಕೊಳ್ಳವ. ನನಗೆ ತೋರ್ಸೋರು ಬೇಕಲ್ವಾ? ಅದಕ್ಕೆ ನಾನು ಕೊಟ್ಟು ನಾನು ತೋರಿಸ್ಕೊಂಡು ಮತ್ತು ದುಡಿದು ತಿನ್ಬೇಕು. ಇನ್ನೂ ನನಗೆ ವಯಸ್ಸೈತಿ ದುಡ್ಕೊಂಡು ತಿನ್ನೋದು. ಮನೆ ಹಿಡಿದು ಕುಂದ್ರೋದು ವಯಸ್ಸಲ್ಲ. ಅಳಿಂದ್ರ ಮನ್ಯಾಗ ಬಂದು ಕುಂದ್ರೋದು ಚಲೋ ಅಲ್ಲ. ಎತ್ತಾಗೂ ನಾನು ನನ್ನ ಮನೆಯೊಳಗಿದ್ದು ನಾನು ಬದುಕಬೇಕು. ಕೈಕಾಲ ಕಸು ಇರೋ ಮಟ ನಾ ದುಡಿ ತಿನ್ಬೇಕು. ಗಂಡ ದುಡಿದಂಗೆ ಇದ್ರೂ ನಾ ದುಡಿಬೇಕು ಅಂದು ನಾನು ಇಲ್ಲಿ ಮಟನೂ ಇದು ಮಾಡಿದ್ನವ. ನನಗೆ ವರ್ಷದ ದಿನ ಆಯ್ತು, ನನಗೆ ಆರಾಮಿಲ್ಲ. ನಾನು ದವಾಖಾನೆಗೆ ಹಾಕಿ ನನಗೆ ಸಾಕಾತು. ಈಗ ನನಗೆ ಮಿಕ್ಕಿ ಬಂತು. ನನಗೆ ದುಡಿಯೋದಾಗೋಲ್ದು, ಕಾಲು ನಡ್ಯಾಕೆ ಬರೋವಲ್ದು. ನನಗೆ ಒಳಕಿದ್ದು ಒಂದಿಟ್ಟು ನ್ಯಾವಾಗಿ ನಾನು ಏನಾಗದ ನನಗೆ. ಅದ್ರಾಗ ಮೊನ್ನೆ ದವಾಖಾನ್ಯಾಗ ಫ್ರೆಂಡ್ಸ್ ಅಮ್ಮಗೆ ಕಿಡ್ನಿ ಬಾವು ಬಂದಿದ್ದಾವ ಅಂತಂದು ಅದನ್ನೇ ಹೇಳ್ಯಾರ್ರಿ. ಅದು ಕೂಡ ಒಂದು ಸ್ವಲ್ಪ ಮನಸ್ಸಿನಾಗ ಇಟ್ಕೊಂಡು ಬಿಟ್ಟಾಳ್ರಿ. ಅದು ನನಗೆ ಯಾವ ಟೈಮ್ದಾಗ ಏನು ಆಕ್ಯತೆ ಏನ ಅಂತಂದು ಹಿಂಗೆ ಇಟ್ಕೊಂಡು ಬಿಟ್ಟಾರ್ರಿ ಅವರು. ಯಾವಾಗ ಏನು ಮಾಡಲಿಲ್ದಂತಕ್ಕೆ ಕೈ ಹಾಕ್ಲಿಲ್ದಂಗೆ ಅಂತ ಅದಕ್ಕೆ ನಾನು ಕೈ ಹಾಕಿ ಒಂದು ಮುಖ ಕಾಳು ಮನ್ಯಾನೂ ನಾನು ನಂದು ಹೊಲ ಇದ್ದರೂ ನನ್ನ ಒಂದು ಮುಖ ಕಾಳು ಸತಿಗೆ ನಾನು ಮಾರ್ತಿದ್ದಿಲ್ಲ. ಹಂಗೆ ಇಟ್ಕೊಂಡು ನಾನು ವರ್ಷನೂ ಇಟ್ಕೊಂಡು ತಿಂತಿದ್ದೆ. ಇಂಥ ದೊಡ್ಡ ಆಸ್ತಿನ ನಾನು ಕೈ ಕೊಟ್ಬಿಟ್ನಲ್ಲ. ನಾ ಏನು ಮಾಡಿದೆ? ಎಂಥ ತಪ್ಪು ಕೆಲಸ ಮಾಡಿದೆ ನಾನು ಅನಿಸಾಗೈತಿ. ಯಾರಾದ್ರೂ ಇಂಥ ಇಷ್ಟು ಬಡತನ ಯಾರಿಗೆ ಬರಬಾರ್ದು. ದೇವ್ರು ಅಂತ ಬಂದ್ರೂ ಪಟ್ಟಣ ತಗೊಂಡು ಹೋಗ್ಬಿಡ್ಬೇಕು. ಆದ್ರೆ ಇಂಥ ಕಟ್ಟದಾಗ ಹಿಂಗೆ ಹಾಕ್ಬಾರ್ದು.
ಏನು ನಮಗೆ ನಾ ಎಂಥ ಕೆಲಸ ಮಾಡಿ ಕುತ್ಕೊಂಡೆ, ನಾನು ತಪ್ಪು ಕೆಲಸ ಮಾಡಿದೆ. ನಾನು ನಾಳೆ ನನ್ನ ಮಕ್ಕಳು ಜೀವನಕ್ಕೆ ಬರ್ತೈತೆ ಅಂತ ನಾ ಇಲ್ಲಿ ಮಠ ತಡೆ ಹಿಡ್ದಿದ್ದೆ. ಇನ್ನೊಂದು ದಿವಸ ನಾನು ಅದನ್ನು ಇಟ್ಕೊರ್ಲಿಲ್ಲ. ನನ್ನ ಜನ್ಮಕ್ಕೆ ನಾನು ಬೇಸರ ಮಾಡಿ ಕೊಟ್ಬಿಟ್ಟೆ. ನಾನು ನೋಡಿದೆ ಪ್ರೇಮ, ನಾವು ಏನೋ ನಾನು ತಪ್ಪು ಮಾಡಿದ್ರು ನನಗೆ ಕ್ಷಮಿಸ್ಬಿಡಿ. ನಾನು ಮಾಡಲಾರ್ದು ತಪ್ಪು ಮಾಡಿಬಿಟ್ಟೆ. ನಾನು ಏನೋ ತಪ್ಪಾಗೈತೆ ಅಂದ್ರೆ ನನಗೆ ಕ್ಷಮಿಸ್ಬಿಡ್ರಿವ. ಪುಣ್ಯ ಬರ್ತೈತೆ ನಿಮ್ಗೆ. ಯಾವ ತಾಯಿಗಳು ಹಿಂಗೆ ಹಾಳು ಮಾಡಿ ಬೀದಿ ಪಾಲಾಗಿ ನಿಂದ್ರಂಗಿಲ್ಲ. ಆದ್ರೆ ನನ್ನ ಪರಿಸ್ಥಿತಿ ಸಲುವಾಗಿ ನಾನು ಹಾಳು ಮಾಡಿಕೊಂಡೆ. ಬಿಡ್ಬೇ ಯಾಕೆ ಹೇಳ್ತಿದ್ದೆ? ಅಳಬೇಡ ಬಿಡ, ಈಗ ಹೋಗೇ ಬಿಟ್ಟೈತಿ ಅಲ್ಲ. ನಮ್ಮದು ಬಡತನ ಪರಿಸ್ಥಿತಿ ಭಾಳ ಕಷ್ಟ ಐತಿವ. ನಮ್ಮದು ಗಂಡ ದುಡಿಯಂಗಿಲ್ಲ, ಏನಿಲ್ಲ. ನನಗೆ ದುಡಿಯೋದಾಗವಲ್ದು. ನನಗೆ ನಾನು ದುಡಿಬೇಕು ಅಂತನ ಇಲ್ಲಿ ಮಠ ನಾನು ಸಾಲಾಗಲಿ ಮೂಲಾಗಲಿ ಇಸ್ಕೊಂಡು ನಾನು ಸಡ್ಲ ಬಿಟ್ಟಿಲ್ಲ ತೋರಿಸ್ಕೊಂಡೀನಿ. ಆದ್ರೆ ನನಗೆ ಆರಾಮ ಅನ್ನೋದು ಅನಿಸ್ವಲ್ದು, ನನಗೆ ನಡೆಯಕ್ಕೆ ಕೊಡುವಲ್ದು. ಅದ್ರ ಸಲುವಾಗಿ ನಾನು ಇವನು ಮನೆ ಹಿಡಿದು ಕೂತ್ಕೊಂಡ, ನಾನು ಮನೆ ಹಿಡಿದು ಕೂತ್ಕೊಂಡ್ರೆ ನನ್ನ ಹೊಟ್ಟೆ ಜೀವನಾನು ಹೆಂಗೆ, ನಮ್ಮದು ಹೊಟ್ಟೆ ತುಂಬಿಸ್ಕೊಳ್ಳೋದು ಹೆಂಗೆ? ಅದಕ್ಕೆ ನಾನು ಇಂಥ ಕೆಲಸ ಮಾಡಿಬಿಟ್ಟೆ. ನಾನು ಏನೋ ತಪ್ಪು ಮಾಡೇನಂದ್ರೆ ನನಗೆ ಕ್ಷಮಿಸ್ಬಿಡುವ. ಬಿಡ್ಬೇ ಅಂತ ನಿನ್ಕಿಂತ ಹೆಚ್ಚಿಂದೇನು ನಮ್ಗೆ ಅದು ಆಸ್ತಿ. ನಮಗೆ ಆಸರ ಮಾಡ್ಲಿಲ್ಲ. ಹೋಗಿ ತಿಂದು ಹೇಲ್ ಮಾಡಿ ಹೋಗ್ಬಿಟ್ಲು ಅನ್ನಬ್ಯಾಡ್ರಿ ನನಗೆ. ಅಂತ ದೊಡ್ಡ ಮಾತಾಡ್ಬೇಡವಾ. ನಿನ್ಕಿಂತ ಏನು ಹೆಚ್ಚಿಂದಲ್ಲ ನಮ್ಗೇನು ಅದು ಆಸ್ತಿ. ನೀ ಆರಾಮಾದ್ರೆ ಸಾಕು ನಮಗೆ. ನಾನು ಕೊಟ್ರು ನೀ ಏನಾಯ್ತು, ನಾ ಎಲ್ಲರ ಹಿಡಿತೀನಿ. ನಾನು ಗೆಲ್ತೀನಿ, ಸೋಲಂಗಿಲ್ಲ. ಫ್ರೆಂಡ್ಸ್ ನೋಡ್ರಿ, ಇಷ್ಟೆಲ್ಲ ಕತೆ ನಡೆದೈತ್ರಿ ನಮ್ಮ ಜೀವನದಾಗ. ಅದು ಹೆಂಗೆ ನಡೆಯಾಗತ್ತೈತೆ ಗೊತ್ತಿಲ್ಲ ರೀ ಫ್ರೆಂಡ್ಸ. ಯಾಕಂದ್ರೆ ಆ ದೇವರು ಎಲ್ಲರೂ ಬಿಟ್ಟು ನಮ್ಗೆ ಹುಡುಕ್ಯಂತ ಬಂದಾನ ಏನೋ ಗೊತ್ತಿಲ್ಲ ರೀ. ನಮ್ಗಂತ್ರ ಅದು ವಿಚಿತ್ರ ಆಗತ್ತೈತಿ ಫ್ರೆಂಡ್ಸ. ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ರಿ. ಇಷ್ಟೆಲ್ಲ ನಡೆದೈತ್ರಿ ನಮ್ಮ ಜೀವನದಾಗಂತೂ. ಮನೇನು ಹೋತ್ರಿ, ಎಲ್ಲ ಹೋಯ್ತು. ಈಗ ಮನೆ ಹುಡ್ಕಾಕಂತಂದು ನಿನ್ನೆ ಹೋಗಿದ್ವಿ ರೀ. ಮನೇನೂ ಸಿಗ್ಲಿಲ್ಲ ರೀ ಎಲ್ಲಿನೂ. ಭಾಳ ಅಮೌಂಟೂ ಹೇಳಾಕತ್ತಾರ ರೀ ಮನೆ ಹುಡುಕ್ಬೇಕಂದ್ರೆ. ಎಲ್ಲ ಮುಂಜಾನೆಯಿಂದ ಸಿಕ್ಕಾಪಟ್ಟೆ ನಾವು ತಿರುಗಾಡಿ ಬಂದಿರಿ, ನಾನು ಅಮ್ಮ. ಪಾಪ ಅವ್ರಿಗೂ ಆರಾಮಿಲ್ಲ, ಏನಿಲ್ಲ. ನಮ್ಮ ಮನ್ಯಾಗ ಅಡ್ಡಾಡೋರ ಯಾರಿಲ್ಲ ರೀ. ಬಿಟ್ಕೊಟ್ಟು ಹೋದ್ರೆ ನಾನು ಒಬ್ಳ ಬಿಟ್ಕೊಟ್ಟು ಹೋಗ್ಬೇಕ್ರಿ ಎಲ್ಲಾದು. ಇಲ್ಲಿನೂ ಎಲ್ಲಿ ನಾವು ಒಬ್ರಿದ್ರೆ ಒಬ್ರು ಇರ್ಬೇಕಲ್ರಿ ಫ್ರೆಂಡ್ಸ್. ಅದ್ರ ಸಂಬಂಧ ನಮ್ಮ ಮನೆಯವ್ರು ಇಲ್ಲಿದ್ರೆ ನಾನು ಮತ್ತೆ ಕರ್ಕೊಂಡು ಹೋಗಿದ್ದಾರೆ ಅಮ್ಮಗೆ. ಈಗ ನಮ್ಮ ಅಕ್ಕಾಗಂತ್ರ ಆಗಂಗೆ ಇಲ್ರಿ ಬರೋದು. ಯಾಕಂದ್ರೆ ಅಲ್ಲೇ 5 ಹುಡುಗರು ಆಗ್ತಾವ್ರಿ. ಆಕಿನೂ ಎಲ್ಲಿ ಬರಾಕೂ ಆಗಂಗಿಲ್ಲ ರೀ. ಅದ್ರ ಸಂಬಂಧ ಹೋಗಿ ನಾನು ಕರ್ಕೊಂಡು ಹೋಗಿ ಎಲ್ಲ ನೋಡಿ ಬಂದಿರಿ. ಬಟ್ ಎಲ್ಲಿನೂ ಮನೇನೂ ಸಿಗ್ಲಿಲ್ಲ ರೀ ಫ್ರೆಂಡ್ಸ್. ನೋಡೋಣ ರೀ, ಆ ದೇವರು ಇನ್ನೂ ಯಾವಾಗ ಕಣ್ ತೆರಿತಾನೆ ಏನು ಗೊತ್ತಿಲ್ಲ ರೀ ನಮ್ಮ ಮೇಲಂತೂ. ಸೊ ಅಲ್ಲಿ ತನಕ ನಾವು ಕಾಯ್ತೀವಿ ರೀ. ಎಷ್ಟೇ ಕಷ್ಟ ಬಂದ್ರೂ ನುಕ್ಕೊಂತ ಅದೇನೋ ನುಂಕ್ಯಂತ ಹೋಗ್ತೀವಲ್ರಿ, ಆ ಥರ ಆಗೈತೆ ರೀ ನಮ್ಮ ಪರಿಸ್ಥಿತಿ. ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಾಗಿತ್ತೀನಿ ರೀ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡೋದೆಲ್ಲ ಮರಿಬೇಡ್ರಿ. ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ್. ನೋಡಿರಿ, ಈಗ ಸರಿಯಾಗಿ ಊಟನ ಮಾಡಿಲ್ಲ ರೀ ಫ್ರೆಂಡ್ಸ್ ನಾವು. ಅವಾಗಿಂದನೂ ನನಗೆ ಬೇಸರ ಆಗಿಬಿಟ್ಟಿದ್ರಿ ಒಂಥರ. ನನಗೆ ವಿಡಿಯೋದಾಗ ಎಷ್ಟು ಇಂಟ್ರೆಸ್ಟ್ ಕೊಡ್ತಿದ್ದೆ ರೀ ಫ್ರೆಂಡ್ಸ್. ನಾನು ಸಿಕ್ಕಾಪಟ್ಟೆ ಇಂಟ್ರೆಸ್ಟ್. ನನಗೆ ವಿಡಿಯೋ ಮಾಡ್ಬೇಕಂದ್ರೆ ಭಾಳ ಇಷ್ಟ ಆಗ್ತಿತ್ತು ರೀ. ಏನಾರು ನಾನು ಕೆಲಸ ಮಾಡುವಾಗ ಬರೀ ಫೋನ್ ಹಿಡಿದು ವಿಡಿಯೋ ಮಾಡ್ತಿದ್ದೆ ರೀ. ಬಟ್ ನನಗೆ ಇದು ನಮ್ಮ ಮನೆ ಕೊಟ್ಟಾಗಿಂದ ನನಗಂತೂ ವಿಡಿಯೋ ಮಾಡೋಕ್ಕೂ ಮನಸ್ಸಾಗ್ತಿಲ್ಲ ರೀ ಫ್ರೆಂಡ್ಸ್. ಅಷ್ಟು ಬೇಜಾರಾಗ್ಬಿಟ್ಟೈತ್ರಿ ನಂಗೆ. ಇನ್ಮೇಲೆ ನೋಡ್ತೀನಿ ರೀ, ಟ್ರೈ ಮಾಡ್ತೀನಿ ಡೈಲಿ ವಿಡಿಯೋ ಹಾಕೋದು ಫ್ರೆಂಡ್ಸ್. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.